ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಶೇಷ ಜ್ಯೋತಿಷ್ಯ ಚರ್ಚೆಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮೇಷರಾಶಿಯವರೇ, ನಿಮ್ಮ ಕುಟುಂಬದಲ್ಲಿ ಬಹಳ ದಿನಗಳಿಂದ ಆಸ್ತಿ, ಜಮೀನು, ಮನೆ ಅಥವಾ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಒಂದು ಗೊಂದಲ ಏನಾದರೂ ಇತ್ತು ಅಂದರೆ ಇಂದಿನ ದಿನ ಒಂದು ಹೊಸ ತಿರುವನ್ನು ತರುವ ಸಾಧ್ಯತೆ ಇದೆ. ವಿಶೇಷವಾಗಿ 5 ಎಕರೆ ಭೂಮಿಗೆ ಸಂಬಂಧಿಸಿದ ಹಳೆಯ ವಿಚಾರ ಮತ್ತೆ ಬೆಳಕಿಗೆ ಬರುವ ಸೂಚನೆಗಳು ಕಾಣಿಸ್ತಾ ಇವೆ. ನೀವು ವರ್ಷಗಳಿಂದ ಯಾರೋ ಹೇಳಿದ ಮಾತಿನ ಮೂಲಕ ಮಾತ್ರ ತಿಳಿದುಕೊಂಡಿದ್ದ ಒಂದು ಜಮೀನು ನಿಜವಾಗಿಯೂ ಕೂಡ ಎಲ್ಲಿದೆ, ಯಾರ ಹೆಸರಲ್ಲಿದೆ ಅಥವಾ ಅದರ ಹಿಂದೆ ಏನು ಕತೆ ಇದೆ ಎಂಬ ಪ್ರಶ್ನೆಗೆ ನಿಧಾನವಾಗಿ ಉತ್ತರ ಸಿಗಬಹುದು. ಇದು ಕೇವಲ ಭೂಮಿಯ ವಿಚಾರವಲ್ಲ, ಇದರ ಹಿಂದೆ ನಿಮ್ಮ ಕುಟುಂಬದ ಹಳೆಯ ಘಟನೆ, ಹಿರಿಯರ ನಿರ್ಧಾರ, ಮರೆ ಮಾಡಲಾಗಿದ್ದ ದಾಖಲೆ ಅಥವಾ ಕುಟುಂಬದ ಇಷ್ಟು ದಿನ ಮಾತನಾಡದೇ ಇದ್ದ ವ್ಯಕ್ತಿಯೊಬ್ಬರ ಮಾಹಿತಿ ಕೂಡ ಇರಬಹುದು. ಜ್ಯೋತಿಷ್ಯದಲ್ಲಿ ಭೂಮಿ ಅಂದರೆ ಸ್ಥಿರತೆ, ಕುಟುಂಬದ ಬೇರು, ಪೂರ್ವಜರ ಆಸ್ತಿ ಮತ್ತು ನಮ್ಮ ಜೀವನದಲ್ಲಿ ನೆಲೆಗೊಳ್ಳುವ ಶಕ್ತಿಯ ಸಂಕೇತ. ಆದ್ದರಿಂದ ಜಮೀನಿನ ವಿಷಯ ನಿಮ್ಮ ಮನಸ್ಸಿಗೆ ಪದೇ ಪದೇ ಬರ್ತಾ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮನೆಯ ಹಳೆಯ ಪೆಟ್ಟಿಗೆ, ಬೀರು, ಫೈಲ್ ಅಥವಾ ದಾಖಲೆಗಳಲ್ಲಿ ಹುಡುಕಿದಾಗ ನಿಮಗೆ ಗೊತ್ತಿರದ ಒಂದು ಕಾಗದ ಸಿಗುವ ಸಾಧ್ಯತೆ ಇರುತ್ತೆ. ಕುಟುಂಬದ ಹಿರಿಯರೊಬ್ಬರು ಹಿಂದೆ ಹೇಳಿದ್ದ ಮಾತು ಕೂಡ ಈಗ ಹೊಸ ಅರ್ಥ ನೀಡಬಹುದು. ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಆಸ್ತಿ ಹಂಚಿಕೆ ಸರಿಯಾಗಿ ಆಗಿಲ್ಲ ಅಂತಂದರೆ, ಯಾರಿಗಾದರೂ ಜಮೀನು ಸಿಕ್ಕಿದೆಯಾ ಎಂಬ ಗೊಂದಲ ಇದ್ದರೆ ಅಥವಾ ವರ್ಷಗಳಿಂದ ಒಂದು ಆಸ್ತಿ ವಿವಾದ ಹಾಗೆಯೇ ಉಳಿದಿದ್ರೆ ಆ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ನೀವು ಎಂದಿಗೂ ನಿರೀಕ್ಷೆ ಮಾಡದ ವ್ಯಕ್ತಿಯೊಬ್ಬರು ಈ ವಿಚಾರದಲ್ಲಿ ಪ್ರಮುಖ ಮಾಹಿತಿ ನೀಡಬಹುದು. ಹಿಂದೆ ಮೌನವಾಗಿದ್ದ ವ್ಯಕ್ತಿಯೇ ಈಗ ತನ್ನ ಬಳಿ ಇರುವ ವಿಷಯವೆಲ್ಲ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇದನ್ನು ಖಚಿತವಾಗಿ ನಡೆಯುವ ಭವಿಷ್ಯವಾಣಿ ಅಂತ ತಿಳಿದುಕೊಳ್ಬೇಡಿ. ಜ್ಯೋತಿಷ್ಯವು ಕೇವಲ ಸಾಧ್ಯತೆಗಳನ್ನು, ಪರ್ಪಸ್ಗಳನ್ನು ಸೂಚನೆ ಮಾಡುತ್ತೆ. ನಿಜವಾದ ಹಕ್ಕು, ಮಾಲೀಕತ್ವ ಮತ್ತು ಭೂಮಿಯ ಸ್ಥಿತಿಯನ್ನು ದಾಖಲೆಗಳ ಮೂಲಕವೇ ಪರಿಶೀಲಿಸಬೇಕಾಗುತ್ತೆ. ಯಾರಾದರೂ ಬಂದು ಈ ಜಮೀನು ನಿಮ್ಮದೇ ಅಂತ ಹೇಳಿದ ಕೂಡಲೇ ನಂಬೇಡಿ. ಮೊದಲು ದಾಖಲೆಗಳನ್ನು ನೋಡಿ. ಸರ್ಕಾರಿ ದಾಖಲೆಗಳಲ್ಲಿ ಯಾರ ಹೆಸರಿದೆ, ಗಡಿ ಎಲ್ಲಿ ಇದೆ, ನೋಂದಣಿ ಹೇಗಿದೆ ಮತ್ತು ಕುಟುಂಬದ ಕಾನೂನುಬದ್ಧ ಹಕ್ಕು ಯಾರಿಗೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ನಿಂತಿರುವ ಒಂದು ವಿಚಾರಕ್ಕೆ ಈಗ ಚಲನೆ ಬರಬಹುದೆಂಬ ಸೂಚನೆ ಇದೆ. ಒಂದು ಫೋನ್ ಕಾಲ್, ಹಳೆಯ ಪರಿಚಯಸ್ಥರ ಭೇಟಿ ಅಥವಾ ಕುಟುಂಬದ ಸಣ್ಣ ಮಾತುಕತೆ ದೊಡ್ಡ ವಿಚಾರಕ್ಕೆ ಆರಂಭ ಆಗ್ಬೋದು. ಕೆಲವೊಮ್ಮೆ ಒಂದು ಸಣ್ಣ ಸುಳಿವೆ ವರ್ಷಗಳಿಂದ ಮುಚ್ಚಿದ್ದ ಬಾಗಿಲನ್ನು ತೆರೆಯುತ್ತೆ. ನಿಮ್ಮ ಮನಸ್ಸಲ್ಲಿ ಈ ಜಮೀನಿನ ಬಗ್ಗೆ ನಿಜವಾದ ಕಥೆ ಏನು ಎಂಬ ಪ್ರಶ್ನೆ ಇದ್ದರೆ ಅದರ ಉತ್ತರ ಒಂದೇ ದಿನದಲ್ಲಿ ಸಿಗದೇ ಇದ್ದರೂ ಕೂಡ ಹಂತ ಹಂತವಾಗಿ ಮಾಹಿತಿ ದೊರಕಬಹುದು. ಹಣಕಾಸಿನ ದೃಷ್ಟಿಯಿಂದಲೂ ಕೂಡ ಈ ವಿಷಯ ನಿಮಗೆ ಮುಖ್ಯವಾಗಿರಬಹುದು. ಭೂಮಿ ನಿಜವಾಗಿ ಕೂಡ ಕುಟುಂಬದ ಹಕ್ಕಿಗೆ ಸಂಬಂಧಿಸಿದರೆ ಮುಂದೆ ಅದು ನಿಮ್ಮ ಆರ್ಥಿಕ ಯೋಜನೆಗೆ ಸಹಾಯ ಆಗಬಹುದು. ಕೆಲವರಿಗೆ ಸಾಲ ತೀರಿಸುವ ಯೋಚನೆಗೆ ಇದು ಆಧಾರ ಆಗಬಹುದು. ಕೆಲವರಿಗೆ ಮನೆ ಕಟ್ಟುವ ಕನಸಿಗೆ ದಾರಿ ತೆರೆದುಕೊಳ್ಬೋದು. ಇನ್ನೂ ಕೆಲವರಿಗೆ ಮುಂದಿನ ದಿನಗಳಲ್ಲಿ ಆಸ್ತಿಯನ್ನು ಹೂಡಿಕೆಗಾಗಿ ಬಳಸುವ ಅವಕಾಶ ಆಗಬಹುದು. ಆದರೆ ಭೂಮಿ ಸಿಕ್ಕಿದೆ ಅಂತಂದ ತಕ್ಷಣ ಹಣ ಕೈಗೆ ಬರುತ್ತೆ ಅಂತ ಭಾವಿಸಬೇಡಿ. ಮೊದಲು ಅದರ ನಿಜವಾದ ಸ್ಥಿತಿ ತಿಳಿಬೇಕು. ಕುಟುಂಬದ ಹಿರಿಯರೊಂದಿಗೆ ಶಾಂತವಾಗಿ ಮಾತನಾಡಬೇಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಇನ್ಫಾರ್ಮೇಷನ್ ಎಲ್ಲ ಕಲೆ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಿರ್ತೀವಿ. ಅವರ ನೆನಪಲ್ಲಿ ಉಳಿದಿರುವ ಮಾಹಿತಿ ನಿಮಗೆ ಬಹಳ ಸಹಾಯ ಮಾಡಬಹುದು. ನಿಮ್ಮ ಬಾಲ್ಯದಲ್ಲಿ ಕೇಳಿದ ಯಾವುದಾದ್ರೂ ಮಾತು ಈಗ ನೆನಪಿಗೆ ಬರ್ಬೋದು. ಹಳೆ ಮನೆ, ಖಾಲಿ ಜಾಗ ಅಥವಾ ಯಾರೋ ಹಿರಿಯರು ಹೇಳಿದ ಒಂದು ಸ್ಥಳದ ಹೆಸರು ನಿಮ್ಮ ಗಮನ ಸೆಳೆಯಬಹುದು. ಈ ಸಣ್ಣ ಸೂಚನೆಗಳನ್ನು ಆತುರದಿಂದ ಅಲ್ಲ, ವಿವೇಕದಿಂದ ಗಮನಿಸಿ. ನಿಮ್ಮ ಹಕ್ಕು ನಿಜವಾಗಿದ್ದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಪಡೆಯೋದಕ್ಕೆ ಪ್ರಯತ್ನ ಮಾಡಿ. ಮೇಷರಾಶಿಯವರೇ, ದೇವರನ್ನು ನೆನೆದು ನನ್ನ ಜೀವನದಲ್ಲಿ ಸತ್ಯವಾದ ದಾರಿ ತೆರೆದುಕೊಳ್ಳಲಿ, ನನ್ನ ಕುಟುಂಬಕ್ಕೆ ನ್ಯಾಯ ಮತ್ತು ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಮುಂದಿನ ದಿನಗಳಲ್ಲಿ ಬರುವ ಒಂದು ಸಣ್ಣ ಸುದ್ದಿ ನಿಮ್ಮ ಜೀವನದ ಹಳೆಯ ಪ್ರಶ್ನೆಗೆ ಉತ್ತರ ಆಗಬಹುದು. ಮೇಷರಾಶಿಯವರೇ, ಭೂಮಿಗೆ ಸಂಬಂಧಿಸಿದ ಪ್ರಮುಖ ವಿಚಾರವನ್ನು ಗಮನಿಸಿ. ನಿಮ್ಮ ಕುಟುಂಬದಲ್ಲಿ ಈ ಜಮೀನಿನ ಬಗ್ಗೆ ನಿಮಗಿಂತ ಹೆಚ್ಚು ತಿಳಿದಿರುವ ವ್ಯಕ್ತಿಯೊಬ್ಬರು ಇರಬಹುದು. ಅವರು ಹೆಚ್ಚು ಮಾತನಾಡದೇ ಇರಬಹುದು, ಆದರೆ ಅವರ ಬಳಿ ಹಳೆಯ ಮಾಹಿತಿ ಅಥವಾ ದಾಖಲೆಗಳ ಬಗ್ಗೆ ಸುಳಿವು ಇರಬಹುದು. ಬಹುಶಃ ಅವರು ಹಿಂದೆ ಈ ವಿಚಾರವನ್ನು ಹೇಳಲು ಪ್ರಯತ್ನ ಮಾಡಿದರೂ ಕೂಡ ಕುಟುಂಬದ ಪರಿಸ್ಥಿತಿಯಿಂದಾಗಿ ಸಂಪೂರ್ಣವಾಗಿ ಹೇಳಲಾಗದೇ ಇರಬಹುದು. ಈಗ ಪರಿಸ್ಥಿತಿ ಬದಲಾಗ್ತಾ ಇರೋದ್ರಿಂದ ಅವರ ಮಾತು ಮತ್ತೆ
ನಿಮ್ಮ ಮುಂದೆ ಬರಬಹುದು. ಸಹೋದರ ಸಹೋದರಿಯರ ನಡುವೆ ಆಸ್ತಿಯ ಬಗ್ಗೆ ಚರ್ಚೆ ನಡೀಬಹುದು. ತಂದೆ ತಾಯಿ ಅಥವಾ ಕುಟುಂಬದ ಹಿರಿಯರು ವರ್ಷಗಳ ಹಿಂದೆ ನಡೆದ ಘಟನೆಯೊಂದನ್ನು ನೆನಪಿಸಿಕೊಳ್ಬಹುದು. ಈ ಮಾತುಕತೆಯ ಸಂದರ್ಭದಲ್ಲಿ ನೀವು ತಿಳಿಯದಿದ್ದ ಒಂದು ಸತ್ಯ ಹೊರಬರುವ ಸಾಧ್ಯತೆ ಇದೆ. ಮೇಷರಾಶಿಯವರೇ, ಇಂಥ ಸಮಯದಲ್ಲಿ ಕೋಪ ಅಥವಾ ಹಠದಿಂದ ಪ್ರತಿಕ್ರಿಯಿಸಬೇಡಿ. ನೀವು ಕೇಳುವ ಪ್ರತಿಯೊಂದು ವಿಷಯವನ್ನು ಮೊದಲು ಪರಿಶೀಲನೆ ಮಾಡಿ. ಆಸ್ತಿ ವಿಚಾರದಲ್ಲಿ ಭಾವನೆಗಳು ಹೆಚ್ಚಾಗಿದ್ದರೆ ಸಣ್ಣ ಸಮಸ್ಯೆ ಕೂಡ ದೊಡ್ಡ ವಿವಾದ ಆಗಬಹುದು. ಆದ್ದರಿಂದ ದಾಖಲೆಗಳು ಮತ್ತು ನಿಜವಾದ ಮಾಹಿತಿಯ ಆಧಾರದ ಮೇಲೆ ಮಾತ್ರ ಮುಂದುವರಿಯಿರಿ. ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕೂಡ ಈ ವಿಷಯದ ಪರಿಣಾಮ ಕಾಣಿಸಬಹುದು. ನೀವು ಈಗ ಹಣಕಾಸಿನ ಒತ್ತಡದಲ್ಲಿದ್ದರೆ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಸ್ಪಷ್ಟತೆ ನಿಮಗೆ ಮಾನಸಿಕ ನೆಮ್ಮದಿ ತರಬಲ್ಲದು. ವ್ಯವಹಾರ ಮಾಡುತ್ತಿರೋರಿಗೆ ಜಮೀನು, ಅಂಗಡಿ, ಕಚೇರಿ ಅಥವಾ ಹೊಸ ಸ್ಥಳಕ್ಕೆ ಸಂಬಂಧಿಸಿದ ಯೋಚನೆ ಮೂಡಬಹುದು. ಆದರೆ ಯಾರಾದರೂ ಒತ್ತಾಯ ಮಾಡ್ತಿದ್ದಾರೆ ಅಂತ ತಕ್ಷಣ ಹಣ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಮೊದಲು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಂತರನೇ ಹೂಡಿಕೆ ಮಾಡಿ.